ಕಳೆದ ಜೂನ್ 3ರಂದು ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿಕೊಂಡಿರುವ ಡಿ.ಕೆ. ಶಿವಕುಮಾರ್ ಆಡಳಿತಕ್ಕೆ ಇವತ್ತಿಗೆ 1 ತಿಂಗಳಾಗಿದೆ. ಈ ಖುಷಿಗೆ ಕುಟುಂಬ ಸಮೇತ ಮಾಜಿ ಸಿಎಂ ಸಿದ್ದರಾಮಯ್ಯ ಮನೆಗೆ ತೆರಳಿ ಡಿ.ಕೆ. ಶಿವಕುಮಾರ್ ಅವರು ಉಪಹಾರವನ್ನು ಸೇವಿಸಿದರು. ಅಧಿಕಾರ ವಹಿಸಿಕೊಂಡ ಮೊದಲ ದಿನವೇ ಕ್ಯಾಬಿನೆಟ್ ಮೀಟಿಂಗ್ ನಡೆಸಿರುವ ಡಿ.ಕೆ. ಶಿವರು ಎಲ್ಲ ವಿದ್ಯಾರ್ಥಿಗಳ ಉಚಿತ ಬಸ್ ಪಾಸ್ ಘೋಷಣೆ ಮಾಡಿದರು. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಯ ನಿರ್ಧಾರವನ್ನು ಕೈಗೊಂಡಿದ್ದರು. ರಾಜ್ಯದ ಅನುದಾನಕ್ಕಾಗಿ ಖುದ್ದಾಗಿ ಪ್ರಧಾನಿ ಭೇಟಿಯಾಗಿ ಮನವಿಯನ್ನು ಕೂಡ ಸಲ್ಲಿಸಿದರು. ಇತ್ತ ಪರಿಷತ್ ಚುನಾವಣೆಯಲ್ಲಿ ಮಾಸ್ಟರ್ ರಣತಂತ್ರ ಹೂಡಿ ಶಾಸಕರ ಕೊರತೆ ಹೊರತಾಗಿ 5ನೇ ಅಭ್ಯರ್ಥಿನ ಗೆಲ್ಲಿಸ್ಕೊಂಡಿದ್ದರು. ಈ ಮೂಲಕ ತಾನು ಚಾಣಕ್ಯ ಅನ್ನುವುದನ್ನು ಸಾಬೀತುಪಡಿಸಿದ್ರು. ಇವತ್ತು ಸಿದ್ದರಾಮಯ್ಯನವರ ಮನೆಗೆ ಹೋಗುವ ಮೂಲಕ ಮತ್ತೊಮ್ಮೆ ಒಂದು ಹೊಸ ಸಂದೇಶವನ್ನು ರಾಜ್ಯದ ಜನರಿಗೆ ಮುಖ್ಯಮಂತ್ರಿಗಳು ಕೊಟ್ಟರು. ಸರ್, ನನಗೆ ಇಡೀ ಈ ಮುಖ್ಯಮಂತ್ರಿ ಆದ ನಂತರ ಡಿ.ಕೆ. ಶಿವಕುಮಾರ್ ಅವರು ಬದಲಾಗಿರುವ ಬಗೆ ಇದೆಯಲ್ಲ, ಅದೊಂಥರ ಅಚ್ಚರಿಯ ಇದಕ್ಕೆ ಕಾರಣ ಆಗ್ತಾಯಿದೆ. ನನಗಂತೂ ಭಾಳ ಒಂದು ಆಶ್ಚರ್ಯ ಆಗ್ತಾಯಿದೆ. ಮೊದಲಿಗೆ ಅವ್ರು ಏನು ಮಾಡಿದ್ರು ನಿಮ್ಗೆ ಗೊತ್ತಿರಲಿ ಸರ್, ಕಳೆದ ಒಂದು 7-8 ತಿಂಗಳಿಂದನೂ ಇವರು ಮುಖ್ಯಮಂತ್ರಿ ಆಗುವ 7-8 ತಿಂಗಳ ಹಿಂದಿನಿಂದನೂ ಸುಮಾರು ಜನ ಬಂದು ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಸ್ವಲ್ಪ ನೆಗೆಟಿವ್ ಹೇಳೋದು, ಹೀಗೆ ಮಾಡ್ಬೋಣ ಹಾಗೆ ಮಾಡ್ಬೋಣ ಅಂತ ಹೇಳೋದು, ನೆಗೆಟಿವ್ ರಿಪೋರ್ಟ್ ಕೊಡೋದು, ಈ ರೀತಿ ಏನೋ ಮಾಡೋಣ ಅಂತ ಹೋಗೋದು, ಇವೆಲ್ಲವನ್ನು ಹೇಳ್ತಾ ಇದ್ರಂತೆ. ಮುಖ್ಯಮಂತ್ರಿಗಳು ಸಾರಾಸಕ್ಟಾಗಿ ಅಂಥದ್ದೇನು ಮಾತಾಡಬೇಡಿ, ಸಿದ್ದರಾಮಯ್ಯ ಈಸ್ ಅವರ್ ಲೀಡರ್ ಅಂತ ಹೇಳ್ತಾ ಇದ್ರಂತೆ. ಅಂದರೆ ಆ ಹೊತ್ತಿಗೆ ಅವ್ರಿಗಾಗಲೇ 2.5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಆಡಳಿತ ಕಂಪ್ಲೀಟ್ ಮಾಡಿದ ಹೊತ್ತಿಗಾಗಲೇ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಒಂದು ಮೆಚುರಿಟಿ, ಅವರ ವ್ಯಕ್ತಿತ್ವಕ್ಕೆ ಭಿನ್ನವಾದ ಮೆಚುರಿಟಿ ಕಂಡು ಬರೋಕ್ಕೆ ಶುರುವಾಗಿತ್ತು. ಅದರ ನಂತರ ಏನು ಮಾಡಿದ್ರು, ಸೀದಾ ಸಿದ್ದರಾಮಯ್ಯನವ್ರ ಮನೆಗೆ ಹೋಗಿ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರು. ನಾವು ಹೇಳಿದ್ವಿ ಮುಖ್ಯಮಂತ್ರಿಗಳು ಮುಟ್ಟಿದ್ದು ಸಿದ್ದರಾಮಯ್ಯನವ್ರ ಪಾದ ಅಲ್ಲ, ಕುರುಬ ಸಮುದಾಯದ ಪಾದವನ್ನು ಅಂತ ನಾವು ವ್ಯಾಖ್ಯಾನ ಮಾಡಿದ್ವಿ, 2-3 ಸರಿ ವ್ಯಾಖ್ಯಾನ ಮಾಡಿದ್ವಿ. ಇವತ್ತು ಮತ್ತೆ 1 ತಿಂಗಳಾದ ಬಳಿಕ ತನ್ನ ಪತ್ನಿ ಮತ್ತು ತಮ್ಮನ ಸಮೇತ ಸಕುಟುಂಬ ಪರಿವಾರ ಸಮೇತರಾಗಿ ಹೋಗಿ ಸಿದ್ದರಾಮಯ್ಯನವರ ಮನೆಯಲ್ಲಿ ಕೂತು ತಿಂಡಿ ತಿನ್ಕೊಂಡು ಬಂದಿದ್ದಾರೆ. ನೋಡಿ, ಬೊಕ್ಕೆ ತಗೊಂಡೋಗಿದ್ದಾರೆ, ಅವ್ರ ಮಿಸ್ಸಸ್ ಅವರು ಬೊಕ್ಕೆ ತಗೊಂಡೋಗಿದ್ದಾರೆ. ಎಂದಿನಂತೆ ಡಿ.ಕೆ. ಸುರೇಶ್ ಅವರು ಸಿದ್ದರಾಮಯ್ಯನವರ ಪಾದಗಳಿಗೆ ನಮಸ್ಕಾರ ಮಾಡಿ ಕೂತಿದ್ದಾರೆ. ತಾನು ಮುಖ್ಯಮಂತ್ರಿ ಎನ್ನುವ ಯಾವುದೇ ಅಹಮ್ಮನ್ನು ಬಿಟ್ಟು ಡಿ.ಕೆ. ಶಿವಕುಮಾರ್ ಅವರು ಕೂತಿದ್ದಾರೆ. ಮಧ್ಯದಲ್ಲಿ ನೆನ್ನೆನೂ ಹೋಗಿದ್ದರು, ಸಿದ್ದರಾಮಯ್ಯನವರು ದೊಡ್ಡ ಚೇರಲ್ಲಿ ಕೂತಿದ್ದಾರೆ, ಪಕ್ಕದಲ್ಲಿ ಸಣ್ಣ ಚೇರ್ ಹಾಕೊಂಡು ಕೂತು ಎದ್ದು ಬಂದರು. ಇದು ಮುಖ್ಯಮಂತ್ರಿಗಳ ಬಗ್ಗೆ, ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಇದುವರೆಗೆ ಇದ್ದ ಅಭಿಪ್ರಾಯನೇ ಬೇರೆ. ಅವರು ಯಾರಿಗೂ ಕೇರ್ ಮಾಡೋದಿಲ್ಲ, ಆಮೇಲೆ ಯಾರಿಗೂ ಗೌರವ ಕೊಡೋದಿಲ್ಲ, ದೊಡ್ಡವ್ರಿಗೆ ಸಿಂಗ್ಯುಲರಲ್ಲಿ ಮಾತಾಡಿಸ್ತಾರೆ, ಈ ರೀತಿಯ ಭಾವನೆಗಳು ಅವರ ವಿರುದ್ಧ ಇತ್ತು. ಆದರೆ ಇದೆಲ್ಲವನ್ನು ಕಿಲ್ ಮಾಡುವ ರೀತಿಯಲ್ಲಿ ಅವರು ವರ್ತನೆಯನ್ನು ತೋರಿಸ್ತಿರ್ತಕ್ಕಂಥದ್ದು. ಇವತ್ತು ಮಾಜಿ ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಈ ವಿಶ್ ಮಾಡಿರೋದು ಇದೆಯಲ್ಲ, ಇದು ದೊಡ್ಡ ಮೆಸೇಜ್ ಸರ್, ರಿಯಲಿ ದೊಡ್ಡ ಮೆಸೇಜು. ಎಗೈನ್ ಸರ್, ಒಂದು ಮುಖ್ಯಮಂತ್ರಿಗಳು ತಮಗೆ ಅವರ ಹಿರಿಯರು ನಮಗೆ ಮಾರ್ಗದರ್ಶನ ಮಾಡಬೇಕು ಅನ್ನುವ ಒಂದು ಕಾಂಕ್ಷೆ ಇದರಲ್ಲಿ ಬಲವಾಗಿ ಕಾಣ್ತಾ ಇದೆ. ಭಯಕ್ಕಿಂತ, ನನಗೇನೋ ಮಾಡಿಬಿಡ್ಬೋದು ಅನ್ನೋ ಭಯಕ್ಕಿಂತ ಅವ್ರಿಗೆ ಇಲ್ಲ, ನನಗೆ ಬಿಟ್ಕೊಟ್ಟಿದ್ದಾರೆ ಅಥವಾ ನನ್ನ ಪಕ್ಷದ ಸೀನಿಯರ್ ಅವರು, ಹಾಗಾಗಿ ಅವ್ರಿಗೆ ಗೌರವ ಕೊಡಬೇಕಾದ ಕೃತಜ್ಞತಾ ಭಾವನೆ ಮುಖ್ಯಮಂತ್ರಿಗಳಿಗೆ ಕಾಣ್ತಾ ಇದೆ.